ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ವ್ಲಾಗ್ಸ್. ಇವತ್ತಿನ ನನ್ನ ವ್ಲಾಗ್ ಬಂದು ಹೇರ್ ಕಟ್. ನಾನು ಇಷ್ಟುದ್ದ ಇರೋ ಲಾಂಗ್ ಹೇರ್ಸ್ನ ಇವತ್ತು ನಾನು ಟ್ರಿಮ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ನನ್ನ ಫೇಸಿಗೆ ಯಾವ ಹೇರ್ ಕಟ್ ಸೂಟ್ ಆಗುತ್ತೆ ಅಂತ. ಆ್ಯಂಡ್ ಕಮ್ ಆನ್, ಲೆಟ್ಸ್ ಗೋ. ಅನ್ಫಾರ್ಚುನೇಟ್ಲಿ ಸಲೂನಿಗೆ ಹೋಗೋ ತನಕ ಇದ್ದ ಧೈರ್ಯ ದಿಢೀರಂತ ಮಾಯ ಆಗಿಬಿಡ್ತು. ನನಗೆ ನನ್ನ ಹೇರ್ಸ್ ತುಂಬ ಉದ್ದ ಬೆಳೆದಿದೆ ಅಂತ ಅನ್ನಿಸ್ಬಿಟ್ಟು ನಾನು ಹೇರ್ ಕಟ್ ಮಾಡಿಸ್ತೀನಿ ಅಂತ ಹೋಗಿದ್ದು. ಆಲ್ಮೋಸ್ಟ್ 7 ಮಂತ್ಸ್ ಆಗಿಬಿಟ್ಟಿತ್ತು ಹೇರ್ ಕಟ್ ಮಾಡಿಸಿ. ನಾನು ಸಾಮಾನ್ಯ ಹೇರ್ ಕಟ್ ಮಾಡಿಸಲ್ಲ, ಬಿಕಾಸ್ ನಮ್ಮಮ್ಮನ ಭಯ ನನಗೆ ಹೇರ್ ಕಟ್ ಮಾಡ್ಸೋಕ್ಕೆ. ಮೊದಲಿಂದನೂ ನನಗೆ ಲಾಂಗ್ ಹೇರ್ಸ್ ಇರೋದು. ಒಂದು ಸರಿ ಏನೋ ಶಾರ್ಟ್ ಕಟ್ ಮಾಡಿಸಿದ್ದೆ, ಅದಕ್ಕೆ ಸರಿಯಾಗಿ ಬೈಸ್ಕೊಂಡಿದ್ದೆ. ಆಮೇಲೆ ಅಮಾವಾಸ್ಯೆ ಬರುತ್ತಲ್ಲ, ಆ ಅಮಾವಾಸ್ಯೆ ಟೈಮಲ್ಲಿ ಒಂದು 5 ಡೇಸ್ ಒಳಗಡೆ ನಮ್ಮಮ್ಮನೇ ಹೇರ್ ಕಟ್ ಮಾಡಿ ಅದನ್ನು ತೆಂಗಿನ ಮರದ ಬುಡದ ಕೆಳಗಡೆ ಮಣ್ಣು ತೆಗೆದು ಹಾಕ್ಬಿಟ್ಟು ಅದನ್ನು ಮುಚ್ಚಿಡ್ತಾರೆ. ಸೊ ಇದು ಬಿಟ್ಟರೆ ನನಗೆ ಹೇರ್ ಕಟ್ ಮಾಡಿಸಿದ ನೆನಪೇ ಇಲ್ಲ. ಆಲ್ಮೋಸ್ಟ್ ನಾನು ಒಂದು 3-4 ಸರ್ತಿ ಮಾಡಿಸ್ತಿರ್ಬೋದು ಅಷ್ಟೇ ಹೇರ್ ಕಟ್ನ. ಹೇರ್ ಕೇರ್ ಚೆನ್ನಾಗಿ ಮಾಡ್ತೀನಿ, ಆದರೆ ಹೇರ್ ಕಟ್ ಅಂದಾಗ ಒಂದು 100 ಸರಿ ಯೋಚನೆ ಮಾಡ್ತೀನಿ. ಬಂದ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಬರೀ ಸ್ಪ್ಲಿಟ್ ಎಂಡ್ಸ್ ಮಾತ್ರ ಕಟ್ ಮಾಡಿಸ್ಕೊಂಡು ವಾಪಸ್ ಬಂದೆ. ಹೇರ್ಸಲ್ಲಿ ಮೆಮೊರೀಸ್ ಇರುತ್ತೆ ಅಂತ ಹೇಳ್ತಾರೆ, ಆದರೆ ನನಗದೆಲ್ಲ ಮಿತ್ ಅಂತ ಅನಿಸುತ್ತೆ. ಬಟ್ ಹೇರ್ ಕಟ್ ಮಾಡಿಸಿದಾಗ ಏನೋ ಒಂದು ಹೊಸದಾಗಿ ಎಲ್ಲನೂ ಹೊಸದು ಅನ್ನೋ ಥರ ಒಂಥರ ಹುರುಪಿರುತ್ತೆ, ಹುಮ್ಮಸ್ಸಿರುತ್ತೆ. ಅದಂತೂ ಸುಳ್ಳಲ್ಲ. ಸೊ ಹೇರ್ ಕಟ್ ಮುಗಿಸಿ ಮನೆಗೆ ಹೋಗುವಾಗ ಚಿಕನ್ ರೋಲ್ ತೊಗೊಂಡು ತಿನ್ಕೊಂಡು ಹೋದೆ. ಸೊ ಗೈಸ್, ಇದಾಗಿತ್ತು ನನ್ನ ಹೇರ್ ಕಟ್ ವ್ಲಾಗ್. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನಾನು ಹೇರ್ ಕಟ್ ಮಾಡಿಸಿ ತುಂಬಾ ತಿಂಗಳುಗಳಾಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇದೊಂದು ವ್ಲಾಗ್ ಯಾಕೆ ಆಗಬಾರ್ದು, ಹೇಗಿದ್ರು ಹೇರ್ ಕಟ್ಗೂ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಹಾಗೆ ವ್ಲಾಗ್ ಮಾಡಿದ್ದು. ಆ್ಯಂಡ್ ಇನ್ಯಾವುದೇ ವ್ಲಾಗ್ಸ್ ಬೇಕಿದ್ದರೆ ಪ್ಲೀಸ್ ನನಗೆ ಕಮೆಂಟ್ಸ್ ಮಾಡಿ ಹೇಳಿ, ನನಗೆ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ನೋ ನೀವೆಲ್ಲರೂ ನಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಾನು ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ.